ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮಗೆಲ್ಲರಿಗೂ ಬೇಡ್ಕೊಳ್ತಾ ಈ ದಿನದ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಪ್ರತಿ ಈ ಒಂದು ಎಪಿಸೋಡಲ್ಲಿ ನಾನು ಕೊಡ್ತಕ್ಕಂಥದ್ದು ನಿಮಗೆ ಯಾವ ಗ್ರಹ ಸಮಸ್ಯೆ ಇದೆ. ಫಾರ್ ಎಕ್ಸಾಂಪಲ್, ಜಾತಕವನ್ನು ನೋಡ್ಕೋಬೇಕಾದ್ರೆ ಸೂರ್ಯ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಯಾರಾದರೂ ಹೇಳಿದ್ರೆ, ಸೂರ್ಯ ಸಮಸ್ಯೆ ಇದೆ, ಯಾವ ಒಂದು ಕ್ಷೇತ್ರ ಫಲದಲ್ಲಿ ಕ್ಷಮತೆಯನ್ನು ಕೊಡುತ್ತೆ, ಪಿತೃದೋಷ, ಅದು ಇದು ಹೇಳ್ತಕ್ಕಂಥದ್ದೆಲ್ಲ ನೀವು ಸರಳವಾಗಿರ್ತಕ್ಕಂಥ ಈ ಪಿತೃದೋಷದ ಜೊತೆ ಸೂರ್ಯನ ಶಾಂತಿಯನ್ನು ಮಾಡ್ಕೋಬೋದು. ಸೂರ್ಯನ ಶಾಂತಿ ಅರ್ಥಾತ್ ಪಿತೃದೋಷ. ಇದು ಹೇಗೆ, ಯಾವ ವಿಧಾನದಲ್ಲಿ ಮಾಡಿಕೊಂಡ್ರೆ ನಾವು ಸರಳತೆಯನ್ನು ತಗೋಬೋದು? ಖಂಡಿತ ಅತ್ಯಂತ ಸರಳ ಪರಿಹಾರ. ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನೋಡೋಣ, ಒಂದೊಂದಾಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ದಿನ ಭಾನುವಾರ, ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಮೊದಲು ಇವತ್ತಿನ ದಿನ ಭಾನುವಾರ, ದಶಮಿ ತಿಥಿ ಇದೆ, ಶುಕ್ಲ ಪಕ್ಷ, ಸಿದ್ಧಿ ಯೋಗ ಇರತಕ್ಕಂಥದ್ದು, ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ. ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 4:25 5 ಗಂಟೆ 50 ನಿಮಿಷದವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 12:09 1 ಗಂಟೆ 34 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2:59 4 ಗಂಟೆ 25 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ 4 ಗಂಟೆಯಿಂದ 4 ಗಂಟೆ 41 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 10:24 11 ಗಂಟೆ 6 ನಿಮಿಷದವರೆಗೂ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲಪ್ರಾಪ್ತಿ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರು ವಾಹನಾದಿಗಳಿಂದಾಗಿರ್ಬೋದು, ಅಥವಾ ತಾಯಿಯ ಆರೋಗ್ಯದಲ್ಲಾಗಿರ್ಬೋದು, ಅಥವಾ ಹಣಕಾಸಿನ ವಿಭಾಗದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳತಕ್ಕಂಥದ್ದು ಅತ್ಯಗತ್ಯ. ಸ್ವಲ್ಪ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳಾಗ್ಬೋದು, ಅಥವಾ ಸೇವಾ ವೃತ್ತಿಯ ಮನೋಭಾವತೆ ಆಗಿರ್ಬೋದು. ಈ ರೀತಿ ಮೇಷರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಡಿಟ್ಯಾಚ್ಮೆಂಟ್, ಸ್ವಲ್ಪ ಮಟ್ಟಿಗೆ ನಿಮಗೆ ಆಧ್ಯಾತ್ಮಿಕ ಒಲವು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಹಾಗೆ ಸಾಧ್ಯವಾದರೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಮಾತ್ರ ಇದನ್ನು ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಖಂಡಿತ ವೃಷಭ ರಾಶಿಯವರಿಗೆ ಲಾಭದ ದಿನವಾದ್ದರಿಂದ ನಿಮಗೆ ಒಂದು ಶ್ರಮದಿಂದ ಲಾಭವನ್ನು ಪಡಿತೀರಿ ಕೂಡ. ಲೇಜಿನೆಸ್ ಸ್ವಲ್ಪ ಇರ್ತದೆ, ಆ ಲೇಜಿನೆಸ್ಸನ್ನು ಹೋಗಲಾಡಿಸ್ಕೊಳ್ಳಿ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವೃತ್ತಿಯಿಂದ ಲಾಭದ ಪ್ರಾಪ್ತಿಯಾಗುತ್ತೆ. ಹಾಗೆ ನೀವೇನಾದರೂ ಈ ಒಂದು ಡ್ರೈವಿಂಗ್ ಫೀಲ್ಡ್ ಚಾಲಕರ ಆಗಿದ್ದರೆ ಅವ್ರಿಗೂ ಕೂಡ ಲಾಭ ಇರ್ತಕ್ಕಂಥಿರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಎನರ್ಜಿಟಿಕಲ್ ಡೇ. ಹಾಗೆ ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದಿರ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ನೋಡೋದಾದರೆ ಲಾಭದ ದಿನ. ಮಿಥುನ ರಾಶಿ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತದೆ. ಹಣಕಾಸು ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣಬಹುದು. ಹಾಗೆ ಮಿಥುನ ರಾಶಿಯವರಿಗೆ ಕುಟುಂಬದೊಟ್ಟಿಗಿನ ವಾಗ್ವಾದಗಳು ಅಥವಾ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ. ಇದನ್ನು ಮರಿಬೇಡಿ. ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಅಧಿಕಾರದ ಮನೋಭಾವ ಬರ್ಬೋದು. ಹಾಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ ಬರ್ಬೋದು. ಆ ಒಂದು ಕ್ಷೇತ್ರ ಫಲದಲ್ಲಿ ನಿಮಗೆ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ. ಹಾಗೆ ಕಟಕ ರಾಶಿ ಸೋಂಬೇರಿತನ ಖಂಡಿತ ಕಾಡುತ್ತೆ. ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ. ಆ ಬದಲಾವಣೆ ಈ ದಿನ ಸ್ವಲ್ಪ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ.
ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದೇ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಇದೆ. ಅನ್ನೆಸಸರಿಯಾಗಿ ವಾದಗಳಿಗೆ ಹೋಗಬೇಡಿ. ಹಿರಿಯರೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಶನಿ ಕೂಡ ರಾಹುವಿನ ಒಂದು ಸಂಬಂಧದಲ್ಲಿರೋದ್ರಿಂದ ಇಲ್ಲಿ ರಾಹು ಒತ್ತು ಶನಿ ಒತ್ತು ರಾಹು ಅನ್ನೋದ್ರಿಂದ ಇಲ್ಲಿ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಸಣ್ಣ ಪುಟ್ಟ ಪೆಟ್ಟುಗಳನ್ನು ತಿಂತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಉದ್ದಿನ ವಡೆ ಅಥವಾ ಉದ್ದಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಅಲ್ಲಿ ದಾನ ಅಥವಾ ಯಾವುದಾದ್ರೂ ಮೀನು ಮತ್ತೊಂದಕ್ಕೆ ಹಾಕ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಶುಭ ಆಗ್ತದೆ. ಅಥವಾ ಬಾದಾಮಿಯನ್ನಾದರೂ ಒಂದು 5-6 ಬಾದಾಮಿಯನ್ನು ಸ್ಕ್ರ್ಯಾಚ್ ಮಾಡಿ ಎಲ್ಲಾದರೂ ಗಿಡದ ಹತ್ರ ಹಾಕ್ತಕ್ಕಂಥದ್ದು ಕೂಡ ಮಾಡಿ. ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ಸಿಂಹರಾಶಿಯವರಿಗೆ ಈ ದಿನದ ಫಲಾನುಫಲಗಳನ್ನು ನೋಡೋದಾದರೆ, ಅಷ್ಟಮದಲ್ಲಿ ಚಂದ್ರ ನಷ್ಟವನ್ನು ಕೊಡ್ತಕ್ಕ ನಷ್ಟಾಧಿಪತಿ ಕೂಡ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಕ್ರೂಷಿಯಲ್ ಡೇ, ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ನಿಂದನೆಗಳು ಕೊಡ್ಬೋದು. ಒಂದಲ್ಲ ಒಂದು ಸಮಸ್ಯೆಗಳು ಸಿಂಹರಾಶಿಯವರಿಗೆ ಲಭ್ಯತೆ ಇರೋದ್ರಿಂದ ತ್ರಯಂಬಕ ಮಂತ್ರವನ್ನು ಹೇಳೋದು ಮರಿಬೇಡಿ. ಖಂಡಿತವಾಗಿ ಇಲ್ಲಾಂದರೆ ಅಶುಭದ ದಿನವಾದ್ದರಿಂದ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರಲ್ಲ. ವಾಗ್ವಾದಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಈ ದಿನ ಸಿಂಹರಾಶಿಯವರು ಹೋಗಲೇಬೇಡಿ. ವ್ಯಾಪಾರಗಳು ನಷ್ಟದತ್ತ ಸಾಕ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ತ್ರಯಂಬಕ ಮಂತ್ರ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾತ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಮಂತ್ರವನ್ನು ಪಠನೆ ಮಾಡಿ, ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಲಾಭದ ಒಂದು ದಿನವಾಗಿರ್ತಕ್ಕಂಥದ್ದು. ಸಂಗಾತಿಯೊಟ್ಟಿಗೆ ತಮ್ಮ ಬಾಂಧವ್ಯದಲ್ಲಿರ್ತಕ್ಕಂಥದ್ದು, ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಜಾಸ್ತಿ ಇದೆ. ಕನ್ಯಾ ರಾಶಿಯವರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತದೆ. ಎಲ್ಲ ಕ್ಷೇತ್ರ ಫಲದವರೆಗೂ ಕೂಡ ಒಂದು ರೀತಿಯಾಗಿ ಶುಭದ ಫಲ ಪ್ರಾಪ್ತಿಯಾಗುತ್ತೆ. ಹಾಗೆ ತುಲಾರಾಶಿಯವರು ಸಹಿತವಾಗಿ ಈ ದಿನ ತಮ್ಮ ಕಾರ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಕಾಳಜಿಯನ್ನು ವಹಿಸ್ತೀರಾ. ಸ್ವಲ್ಪ ಸೋಂಬೇರಿತನ ಕಾಡ್ತದೆ, ಬಿಟ್ಟರೆ ಇನ್ನೆಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ಸಾಕ್ತಕ್ಕಂಥರ್ತದೆ. ಈ ದಿನ ಹೋಲ್ ಡೇ ಎನರ್ಜಿಟಿಕ್ ಇರ್ತೀರ. ಹಾಗೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಯಾರ್ಯಾರು ಈ ತುಲಾರಾಶಿಯಲ್ಲಿದ್ದೀರೋ ಕಾರ್ಯದಲ್ಲಿ ತಲ್ಲೀನತರ ಆಗಿದ್ದರೆ ಮಾತ್ರ ಶುಭತ್ವ ಇರುತ್ತೆ. ಶತ್ರುಬಾಧೆ ಸ್ವಲ್ಪ ಮಟ್ಟಿಗೆ ಕಣ್ಣುದೃಷ್ಟಿ ಇರೋದ್ರಿಂದ ಕೇವಲ ಅರಳು ಉಪ್ಪನ್ನು ತಗೊಂಡು ನಿಮಗೆ ನೀವೇ 13 ಬಾರಿ ನೀವು ಅಳಿಸಿ 3 ಅಥವಾ 4 ರಸ್ತೆ ಇರತಕ್ಕಂಥ ಪ್ರದೇಶಗಳಿಗೆ ಹಾಕಿ, ಶುಭವಾಗ್ತದೆ. ಸಾಧ್ಯವಾದಷ್ಟು ಶಿವನ ಆರಾಧನೆ ನಿಮಗೆ ಒಳಿತನ್ನು ಕೊಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವರ ಫಲಾನುಫಲಗಳನ್ನು ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ಈ ದಿನ ಸೋಂಬೇರಿತನ ಕಾಡ್ತಕ್ಕಂಥರುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಇರುತ್ತೆ. ಅತಿಯಾದಂಥ ಇನ್ವಾಲ್ವ್ಮೆಂಟ್ ಸ್ವಲ್ಪ ಮಟ್ಟಿಗೆ ಬೇರೆಯವ್ರಿಗೆ ಚೂರು ಕಿರಿಕಿರಿ ತರ್ತಕ್ಕಂಥದ್ದಿರ್ತದೆ. ಅಫ್ಕೋರ್ಸ್ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಹೊಂದಿರಿ. ಅನಿವಾರ್ಯವಾಗಿ ಕೆಲವೊಂದು ಬಾರಿ ಈ ದಿನ ಒಂದು ಸ್ವಲ್ಪ ಸುಳ್ಳು ಹೇಳ್ತಕ್ಕಂಥ ಸಾಧ್ಯತೆಗಳು ನಿಮಗೆ ಬರ್ತಕ್ಕಂಥದ್ದಿರುತ್ತೆ. ಬಟ್ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಥಿತಿ ಇರೋದಿಲ್ಲ, ಲೇಜಿನೆಸ್ ಇರುತ್ತೆ. ಕೇವಲ ಬುದ್ಧಿವಂತಿಕೆಯಿಂದ ಮಾತ್ರ ನೀವು ಈ ದಿನವನ್ನು ಸಾಗಿಸ್ತಕ್ಕಂಥದ್ದು ಇರ್ತದೆ. ಒಟ್ಟಾರೆಯಾಗಿ ಏನು ಬೇಡಪ್ಪ ಈ ದಿನ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗಿಬಿಡ್ತದೆ. ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಹಾಗೆ ಧನುರಾಶಿಯ ಫಲಾಫಲ ಆಗಿರತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ನಿರ್ಧಾರಗಳನ್ನು ತಗೊಳ್ಳಿ ಅಥವಾ ಸೈಟ್ ಖರೀದಿ ಮಾಡ್ತಕ್ಕಂಥ ಯೋಗಗಳು ಲಭ್ಯತೆ ಆಗುತ್ತೆ. ಸರಿಯಾಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನೇ ಇರಿ. ಕೋಪವನ್ನು ನಿಯಂತ್ರಣದಲ್ಲಿ, ಇಲ್ಲಾಂದರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಳ್ಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತಾ ಇದೆ. ಈ ದಿನ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡೋದು ಮರಿಬೇಡಿ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ. ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಸಾಂತ್ವನ ಸಿಗ್ತಕ್ಕಂಥದ್ದು. ಬಟ್ ಕೋಪದಲ್ಲಿ ನಿಯಂತ್ರಣ ಇಟ್ಕೊಂಡ್ರೆ ಹೋಲ್ ಡೇ ಗುಡ್ ಇರ್ತದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಬೇಜಾರಾಗುತ್ತೆ. ಹೋಗಪ್ಪ ಸುಮ್ಮನೆ ಅಂಗಡಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಏನೂ ಅಂಥ ಬಿಸ್ನೆಸ್ ಆಗ್ತಿಲ್ಲ. ಒಂದು ಸತಿ ಚೆನ್ನಾಗಾಗ್ತದೆ, ಒಂದು ಸತಿ ಚೆನ್ನಾಗಾಗಲ್ಲ. ಈ ಮನೋಭಾವತೆ ಬರ್ತದೆ. ಸಂಗಾತಿಯೊಟ್ಟಿಗೆ ಸಣ್ಣ ಪ್ರಯಾಣಗಳನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಹಾಗೆ ವಾಗ್ವಾದಗಳಿಗೆ ಎಡೆ ಮಾಡಿಕೊಡೋದು ಬೇಡ. ಈ ದಿನ ಕೇವಲ ಸಾತ್ವಿಕತೆಯಲ್ಲಿ ನೆಟ್ಕೊಂಡು ಹೋಗಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಹಿತವಾಗಿ ನೀವು ಆ್ಯಕ್ಟಿವ್ನೆಸ್ ಜಾಸ್ತಿ ಇದ್ದಷ್ಟು, ಕ್ರಿಯೇಟಿವ್ನೆಸ್ ಜಾಸ್ತಿ ಇದ್ದಷ್ಟು ಇವತ್ತು ಶುಭವಾಗ್ತದೆ. ಕುಂಭರಾಶಿಯ ಫಲಾಫಲ ನೋಡಿ. ಕುಂಭರಾಶಿಯವರೆಗೂ ಸಹಿತವಾಗಿ ಮಾತಿನ
ಒಂದು ಭರಾಟೆ ಅಂದರೆ ಮಾತು ಕೊಟ್ಟು ಈ ದಿನ ತಪ್ಪತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ಮಟ್ಟಿಗೆ ಯಾರಿಗೋ ಹಣ ಕೊಡ್ತೀನಿ ಅಂತಿದ್ರಿ, ಈ ದಿನ ಕೊಡಲಿಕ್ಕಾಗಲ್ಲ, ಸ್ವಲ್ಪ ಕಷ್ಟವಾಗ್ತದೆ. ಕುಟುಂಬದ ಕಾಳಜಿಯನ್ನು ತಗೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕೆಲಸ ಕಾರ್ಯಗಳು ಸಾಧಾರಣವಾಗಿರತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ತಾವು ಈ ಒಂದು ಸಂದರ್ಭ ನಿಮಗೆ ಬಂತು ಅಂದರೆ ಆ ಮಾತು ಕೊಡಲೇಬೇಡಿ. ಆ ಥರದ ಸಿಚುವೇಶನ್ ಬಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೂ ಸಹಿತವಾಗಿ ಚಂದ್ರನೊಟ್ಟಿಗೆ ಶನಿ ಇದ್ದಾನೆ. ಉತ್ತರಾಭಾದ್ರಪದ ನಕ್ಷತ್ರ, ಪಂಚಮಾಧಿಪತಿ, ಹಾಗೆ ನಷ್ಟವಾಧಿಪತಿ, ಲಾಭಾಧಿಪತಿ, ಲಾಭ ನಷ್ಟ ಎರಡೂ ಇರತಕ್ಕಂಥ ದಿನ. ಹೆಚ್ಚಿನದಾಗಿ ಮಕ್ಕಳ ವಿಚಾರದಲ್ಲಿ ಒಲವನ್ನು ತೋರಿಸ್ಬೋದು. ಹಾಗೆ ಏನೇ ಒಂದು ವಿಚಾರಕ್ಕೂ ರಿಸ್ಟ್ರಿಕ್ಷನ್ಸ್ ಇರತಕ್ಕಂಥದ್ದು ಇರ್ತದೆ. ಮನಸ್ಥಿತಿ ಅಥವಾ ಉತ್ತಮತೆಯನ್ನು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಂದರ್ಭಗಳಾಗುತ್ತೆ. ಎಕ್ಸ್ಪೆಷಲಿ ಮೀನರಾಶಿಯವರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರಿಬೇಡಿ. ಹಣಕಾಸು ವಹಿವಾಟುಗಳ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಇದು ಶುಭವನ್ನು ತರುತ್ತದೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ನಮಗೆ ಅಗತ್ಯವಾಗಿ ಸೂರ್ಯ ತ್ರಿಕ್ಸ್ಥಾನಗಳಲ್ಲಿದ್ದಾಗ 6, 8, 12 ಅಥವಾ ಕ್ರೂರ ಗ್ರಹಗಳ ಸಂಯೋಗವಿದ್ದಾಗ ನಾವು ಸೂರ್ಯ ಶಾಂತಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. 25, 50 ಸಾವಿರ ಹೀಗೆ ಎಲ್ಲ ಈ ತುಂಬ ಖರ್ಚುಗಳಿರ್ತದೆ. ಆದರೆ ಸರಳ ವಿಧಾನದಲ್ಲಿ ಸೂರ್ಯನಿಗೆ ಹೇಗೆ ನೀವು ಸೂರ್ಯ ಶಾಂತಿಯನ್ನು ಮಾಡ್ಕೋಬೋದು, ಸೂರ್ಯ ಶಾಂತಿಯಿಂದ ನಮಗೆ ಸದೃಢ ಪಿತೃದೋಷಗಳು ಹೇಗೆ ನಿವಾರಣೆ ಆಗ್ತದೆ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ದಿಸ್ ಇಸ್ ದ ವೆರಿ ಗುಡ್ ರೆಮಿಡೀಸ್. ನೀವೇನಾದರೂ ಈ ಥರದ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಮಾಡಬೇಕಾಗುತ್ತೆ. ಭಾನುವಾರದಿಂದ ಪ್ರಾರಂಭವನ್ನು ಮಾಡಿ, ಪೂಜಾ ಅವಧಿ 7 ದಿನ. 7 ದಿನಗಳ ಕಾಲ ನೀವು ಪೂಜೆ ಮಾಡಿ ಕೇವಲ ನವಗ್ರಹ ದೇವಸ್ಥಾನಕ್ಕೆ ಹೋಗಿ, ಆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನೀವು ಮಾಡ್ತಕ್ಕಂಥದ್ದು ಕೆಂಪು ತಾವರೆಯನ್ನು ಈ ಸೂರ್ಯನಿಗೆ ಅರ್ಪಣೆಯನ್ನು ಮಾಡಿ, ಅಲ್ಲಿ ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ, ಭಾನುವಾರದಿಂದ ಭಾನುವಾರ 7 ದಿನಗಳ ಕಾಲ ಈ ಪುನರಾವರ್ತನೆಯನ್ನು ಮಾಡಿ. ಕೆಂಪು ತಾವರೆ, ಗೋಧಿಯ ಪಾಯಸ ನೈವೇದ್ಯ. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ 7 ದಿನ ಸಹಿತವಾಗಿ 1008 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ. ಖಂಡಿತವಾಗಿ ಜೀವನದಲ್ಲೇ ಸೂರ್ಯನ ಒಂದು ಅಂದರೆ ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ, ಗ್ರಹಶಾಂತಿ ಆಗ್ತಕ್ಕಂಥಿರುತ್ತೆ, ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಇದಕ್ಕಿಂತ ಒಳ್ಳೆಯ ರೆಮಿಡೀಸ್ ಖಂಡಿತವಾಗಿ ನಿಮಗಿಲ್ಲ. ಇದಕ್ಕೆಲ್ಲ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸಮಯ ಮಾತ್ರ. ಈ ಸಮಯವನ್ನು ಕೊಟ್ಟು ನೀವು ಖಂಡಿತವಾಗಿ ಈ ಶಾಂತಿಯನ್ನು ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಶುಭತ್ವಾಗುತ್ತೆ. ಹಾಗೆ ಸೂರ್ಯನ ಶಾಂತಿಯ ಜೊತೆ ಪಿತೃದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.